ನಮಸ್ಕಾರ ರೈತ ಬಾಂಧವರೇ, ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ಮೊನ್ನೆ ಜಟ್ನಿಂದ ತಂದಂಥ ಒಂದು ಹೊಂಡದ ಹಾಳಿಯನ್ನು ನಿನ್ನೆ ಹಾಕಿದ್ದೇವೆ. ನೋಡ್ಬೋದು ಇಲ್ಲಿ ರೈತ ಬಾಂಧವರು. ಇನ್ನೂ ಸೈಡಿಗೆ ಮಣ್ಣನ್ನು ನಾವು ಇನ್ನೂ ಹಾಕಿಲ್ಲ. ಯಾಕಪ್ಪ ಅಂದ್ರೆ ಈಗ ನೀರು ಬಿಡಾಕತ್ತೀವಿ. ಈ ನೀರು ಏನೈತಿ ಅದು ಎಷ್ಟು ಎಲ್ಲೆಲ್ಲಿ ಜಾಗದೊಳಗೆ ಯಾವ ರೀತಿ ಹಾಳಿ ಕುಂಡಿರ್ಬೇಕು, ಅಲ್ಲಿ ಹೋಗಿ ಕೂತ ನಂತರ ಏನೈತಿ ಮ್ಯಾಲಿನಿಂದ ಹಾಳಿ ಸಣ್ಣಾಗಿ ಅದು ಜಕ್ಕೋತಿರ್ತೈತಿ ಕೆಳಗೆ. ಆದ ಕಾರಣ ನಿನ್ನೆ ನಾವು ಇನ್ನೂ ಮಣ್ಣು ಹಾಕಿಲ್ಲ. ನೋಡ್ಬೋದು ಇಲ್ಲಿ ರೈತ ಬಾಂಧವರು. ಒಂದು ಕಡೆ ಮಣ್ಣು ಹಾಕಿದ್ದೇವೆ, ಅಲ್ಲಿ ಅಂದ್ರೆ ಅದು ಎಂಡ್, ಅದು ಆ ಸೈಡ್ ಮತ್ತು ಆ ಸೈಡ್ ಎರಡು ಎಂಡ. ಅಂದರೆ ಹೆಚ್ಚಾದ ಹಾಳಿ ಅಂದ್ರೆ ನಮ್ಗೆ ಅದು ಸರಿಯಾದ ಅಳತೆ ಸಿಗಲಾರ ಕಾರಣ ಒಂದು 6 ರಿಂದ 7 ಫೂಟ್ ಹಾಳಿ ಕಡೆ ಹೆಚ್ಚಾಗೈತಿ. ಈ ಕಡೆ ಕಟ್ ಮಾಡಿಕೊಂಡು ಮತ್ತು ನಾವು ಬೇರೆ ಕೆಲಸಕ್ಕೆ ನಾವು ಬಳಸ್ಬೋದು. ನೋಡ್ಬೋದು ರೈತ ಬಾಂಧವರು, ಈ ಹೊಂಡದ ಹಾಳಿಯನ್ನು ಹಾಕಿದ್ದೇವೆ. ಮತ್ತು ಇದಕ್ಕೆ ಮೇಲೆ ಈಗ ನಮ್ಮದು ಏನೈತಿ ಕಸ ಕಡ್ಡಿ ಎಲ್ಲ ಹೊಲಸು ಬೀಳಾರ್ದಂಗೆ ಏನೈತಿ ಇದಕ್ಕೆ ಶೆಡ್ ನೆಟ್ ಹಾಕುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ತಿದ್ದೇನೆ ಇಲ್ಲಿ ಇದ್ರ ಮೇಲೆ. ಯಾಕಂದ್ರೆ ಗಾಳಿಗೆ ಕಸ ಕಡ್ಡಿ ಮತ್ತು ಈ ಬಾಳಿ ಏನೈತಿ ಇಂಥದ್ದೇನೈತಿ ಒಳಗೆ ಗಾಳಿಗೆ ಬೀಳ್ತಿರ್ತೈತಿ. ಅದೇ ಕಪ್ಪಿ ಅಂಶ ಹೊಲಸಾಗಿ ಮೋಟ್ರ್ ಫುಟ್ಬಾಲ್ನಲ್ಲಿ ಸಿಗೋದು ಅದು ಮಾಡಾಕತ್ತೈತಿ. ಆದ ಕಾರಣ ಅದನ್ನೆಲ್ಲ ಯಾವ ರೀತಿ ಹಾಕ್ತೀನಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದೊಳಗೆ ಏನೈತಿ ಅಪ್ಲೋಡ್ ಮಾಡ್ತೀನಿ. ಶೆಡ್ ನೆಟ್ ಯಾವ ರೀತಿ ಹಾಕ್ತೀನಿ ಅಂತೇಳಿ. ಇದು ಹಾಳಿ ಹಾಕಿರುವಂಥ ಒಂದು ವೀಡಿಯೋ. ಅಲ್ಲಿ ಫಿಲ್ಟ್ರ್ ಮತ್ತು ಬೋರ್ನಿಂದ ಬೀಳೋಂಥದ್ದು ನೀರು ಎಲ್ಲ ಅಲ್ಲಿ ನೋಡ್ಬೋದು ನೀವು. ಇದರೊಳಗೆ ಏನೈತಿ 5 HP ಮೋಟ್ರನ್ನು ನಾವು ಬಿಡ್ತೇವೆ ಈ ಹೊಣ್ಣೊಳಗೆ. ನೋಡ್ಬೋದು ರೈತ ಬಾಂಧವರು. ಈ ರೀತಿಯಾಗಿ ನಾವು ಕಡಿಮೆ ಜಾಗದಲ್ಲಿ ಹೆಚ್ಚು ಆಳ ಹೊಡೆದು ಏನೈತಿ ಜಾಗ ವೇಸ್ಟ್ ಆಗಲಾರ್ದಂಗೆ ಏನೈತಿ ಮಾಡಿರುವಂಥ ಒಂದು ಕೃಷಿ ಹೊಂಡ ಇದು. ಇದು ಸೈಜ್ ಏನೈತಿ 20 ಬೈ 35 ಐತಿ. ಇದು ಒಳಕ್ಕೆ 10 ಅಡಿ ಆಳ ಐತಿದು. ಇಲ್ಲಿ ಹೆಚ್ಚು ಏನೈತಿ ಜಮೀನು ವೇಸ್ಟ್ ಆಗಂಗಿಲ್ಲ. ಆದ ಕಾರಣ ಏನೈತಿ ರೈತರಾದವ್ರು ತಮ್ಮ ಅನುಕೂಲ ತಕ್ಕಂಗೆ ಕೃಷಿ ಹೊಂಡವನ್ನು ಮಾಡ್ಕೋಬೇಕು. ಇದರೊಳಗೆ 5 HP ಮೋಟ್ರನ್ನ ಬಿಡ್ತೀನಿ ನಾವು. ಅದು ಶೆಡ್ ನೆಟ್ ಹಾಕುವಾಗ ಯಾವ ರೀತಿ ಏನೈತಿ ಅದನ್ನು ಬಿಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಹೇಳ್ತೀನಿ. ನಮಸ್ಕಾರ.